18 ಬಗೆಯ ಔಷಧೀಯ ಗುಣಗಳು ಸೇರುವ ಮದ್ದು ಸೊಪ್ಪಿನ ಬಳಕೆಯ ಆಚರಣೆ ಕಕ್ಕಡ 18 ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಬೇಕೆಂದು ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸಿ ನಾಣಯ್ಯ ಹೇಳಿದ್ದಾರೆ. ಕೊಡವ ಸಮಾಜದ ಪೊಮ್ಮಕ್ಕಡ ಪರಿಷತ್ ವತಿಯಿಂದ ದಾಪಕ್ಲುವಿನ ಕೊಡವ ಸಮಾಜದ ಹರದಾಸ ಅಪ್ಪನೆರವಂಡ ಅಪ್ಪಚ್ಚ ಕವಿ ಸಭಾಂಗಣದಲ್ಲಿ ಕಕ್ಕಡ 18 ತೀನಿ ನಮ್ಮೆ ಸ್ಪರ್ಧೆ ಮತ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಹಿಂದೆ ಭತ್ತದ ಕೃಷಿ ಮಾಡುವ ರೈತರಲ್ಲಿ ಸಂತಸ ಇತ್ತು, ಸಂಭ್ರಮ ಇತ್ತು. ಇಂದು ಅದೆಲ್ಲವೂ ಮರೆಯಾಗಿದೆ. ಮಕ್ಕಳಿಗೆ ಕೃಷಿ ಚಟುವಟಿಕೆಗಳಲ್ಲಿ ಆಸಕ್ತಿ ಇಲ್ಲ. ರೈತರಿಗೆ ಖುಷಿ, ತೃಪ್ತಿ, ಸಂತೋಷ ಇಲ್ಲ. ಗದ್ದೆಗಳೆಲ್ಲ ಪಾಳು ಬಿದ್ದಿವೆ. ಒಂದಷ್ಟು ಭಾಗ ಅಡಿಕೆ, ಕಾಫಿ ತೋಟಗಳಾಗಿವೆ. ಗತವೈಭವದ ಸಂತಸ, ಸಂಭ್ರಮವನ್ನು ಕಾಣಬೇಕಿದ್ರೆ ಇಂದಿನ ಯುವಜನರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದರು. ಆಗಿರತಕ್ಕಂಥದ್ದು ಹೆಂಗಿತ್ತು. ಖುಷಿ ಆ ಪಕ್ಕಿಲ್ಲ, ಖುಷಿ ಇಲ್ಲಿಯೂ ಕೂಡ ಅನ್ನುವಂಥ ಒಂದು ನಂಬಿಕೆ ನಾನು ಇದೆಲ್ಲ ಅಂದು ನನಗೆ ಬಿಟ್ಟಂತಹ ಖುಷಿ, ಆ ತೃಪ್ತಿ ಹಿಂದಿಕ್ಕೆ ನನಗೆ ಇಲ್ಲ. ಇದರಲ್ಲಿ ಎಲ್ಲಿ ಕೋಟಿಗೆ ಕೂಡ ನನಗೆ ಬೇಡ್ಕೊಂಡು ಉಳ್ಳ ಬೇಡ್ಕೊಂಬಲ್ಲ ಪಡೆದಾಯಿತು. ಉಳ್ಳ ವೈದ್ಯರಿಗೆ ಜಾಗ ಕಾಫಿ ಕೊಡ್ತಾ ಇತ್ತು, ಇನ್ನೊಂದೇ ಜಾಗ ಅಡಿಕೆ ಕೊಡ್ತಾ ಇತ್ತು. ನನ್ನಟ್ಟು ಹಿಂದಕ್ಕೆ ಕೊಟ್ಟಂತಹ ಸಂದರ್ಭ ಹಾಗೇನೆ ಬಿಟ್ಟು ಇದ್ದೇನೆ, ಹಾಗೇನೆ ಬದುಕಿದ್ದೇನೆ, ಹಾಗೆ ಬಿಟ್ಟುವಂತಹ ವಿಜೇತರ ಬಗ್ಗೆ ಇವತ್ತು ಕೊಡವ ಸಮಾಜದ ಇನ್ನೊಂದಾಗಿ ಬಂದಿತ್ತು. ಈಗ ತರಬೇತಿ ಕೊಟ್ಟಂತಹ ಒಂದು ಸ್ಥಿತಿಯೂ ಕೂಡ ಹಾಕುವಂತಹ ಒಂದು ಬೇರೆ. ಕಾರ್ಯಕ್ರಮವೊಂದ ಕೊಳಕೇರಿಯ ಕಾಫಿ ಬೆಳೆಗಾರ್ತಿ ಬಿದ್ದಾಟಂಡ ಸುಮನ್ ಪ್ರದೀಪ್ ಉದ್ಘಾಟಿಸಿ ಮಾತನಾಡಿ, ನಿಸರ್ಗದತ್ತವಾದ ಆಹಾರ ಬಳಕೆ ಮಾಡುವ ಮೂಲಕ ಉತ್ತಮ ಆರೋಗ್ಯವನ್ನು ನಾವು ಪಡೆಯಬಹುದು. ಕೊಡಗಿನಲ್ಲಿ ಕೊಡಗಿನ ಹವಾಗುಣಕ್ಕೆ ತಕ್ಕಂತೆ ಆಹಾರ ಪದ್ಧತಿ ಕ್ರಮ ಇದ್ದು ಅದನ್ನು ನಮ್ಮ ಹಿರಿಯರು ಪಾಲಿಸಿಕೊಂಡು ಇಲ್ಲಿಯವರೆಗೆ ಬಂದಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಈ ಪದ್ಧತಿ ಮುಂದುವರಿಯಬೇಕೆಂದರು. ಅಡಿಗೆಗೆ ಏನ್ ಮಾಡಿರ್ತಕ್ಕಂಥ ತಿಂಡಿಗಿಂತ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ನಿವೃತ್ತ ವ್ಯವಸ್ಥಾಪಕಿ ಕೋಡಿಮಣಿಯಂಡ ರಚನಾ ಕುಟ್ಟಪ್ಪ ಮಾತನಾಡಿ, ಸಂಸಾರವನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವ ಜವಾಬ್ದಾರಿ ಮಹಿಳೆಯರದ್ದು. ಕಕ್ಕಡ 18 ತಿನಿಸುಗಳ ಹಬ್ಬ ಎಲ್ಲರಿಗೂ ಸಂಘಟಿತರಾಗಲು ಒಂದು ಉತ್ತಮ ವೇದಿಕೆಯಾಗಿದೆ. ಸಂಘ ಸಂಸ್ಥೆಗಳ ನೆರವಿನಿಂದ ಕೃಷಿ ಚಟುವಟಿಕೆಗಳ ಪುನಶ್ಚೇತನ ಅಗತ್ಯವಿದೆ ಎಂದರು. ಜನಕ್ಕೆ ಅರಿವಿಗೆ ಕೊಡುತ್ತಿದ್ದು ಹೆಚ್ಚು ಪಡಗುಟ್ಟ ಬೇರಿನ ನಡಪಳಿಕೆ ಮಾಡಿತು. ಕೊಡವ ದಾವಣಗೆರೆ ಪಟ್ಟಿದ ಪ್ರಕಾರ ಜುಲೈ ತಿಂಗಳ 14 ಶುರುವಾಪ ಕಕ್ಕಡ ತಿಂಗ ಆಗಸ್ಟ್ 15 ಆಕಿರ್ಯಾಪ ಸಾಲ್ಗಟ್ಟಿ ಉಪ್ಪ ಚಾಮಕ ರಾಗ ಬಚ್ಚಿ ಪಾಡುವ ಒಯ್ಯಪಾಟು ತೈದು ತೈದಿಗೆ ಯಾಕಕ್ಕೆ ಬಿತ್ತಿಡುವ ನ್ಯಾರ ಹಾಗೆ ಪಣಿ ನಾಟಿ ಪಣಿ ಜನಕ್ಕೆ ನಿಪ್ಪ ಕಾಳ್ಪಕ್ಕೆ ನಾಟಿ ಮಾಡುವ ಪದ್ಧತಿ. ಇದನ್ನ ಮಧ್ಯೆ ಆಗಸ್ಟ್ 3 ಕಕ್ಕಡ 14 ಕೊಡವ ಸಮಾಜದ ಪೊಮ್ಮಕ್ಕಡ ಪರಿಷತ್ ಅಧ್ಯಕ್ಷೆ ಬಾಳೆಯಡ ನಿಶಾ ಮೇದಪ್ಪ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ತಿನಿಸುಗಳ ಪ್ರದರ್ಶನವನ್ನು ನೆಲಜಿ ಮಹಿಳಾ ಸಮಾಜದ ಮಾಜಿ ಅಧ್ಯಕ್ಷೆ ಮಣವಟ್ಟಿರ ಕಮಲಾ ಬೆಳ್ಳೆಪ್ಪ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬಾಳೆಯಡ ರತಿ ಪೆಂಬಯ್ಯ ಹಾಗೂ ಗೋಣಿಕೊಪ್ಪದ ಕಾವೇರಿ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ಚಿಯಕ್ ಪುವಂಡ ಸವಿತಾ ಅಪ್ಪಚ್ಚು ಅವರಿಂದ ಪರಿಷತ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಕ್ಕಡ ತೀನೀರ ಭೋಜ ಎಂಬ ವಿಷಯದ ಕುರಿತು
ಪುಲಿಕೋಟು ಗ್ರಾಮದ ಲೇಖಕಿ ಕರವಂಡ ಸೀಮಾ ಗಣಪತಿ ವಿಚಾರವನ್ನು ಮಂಡಿಸಿದರು. Saya sebenarnya dikatakan ini kau tidak tahu. Yang bukan itu tidak boleh kedua. ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ.